ನಮಸ್ಕಾರ. ನಾನು ಮಂಜುನಾಥ್ ಅಂತ. ಇವತ್ತಿನ ಪ್ರಜಾವಾಣಿ ಪೇಪರಲ್ಲಿ ಒಂದು ವಿಷಯ ಇದೆಯಪ್ಪ. BMTC ನಿರ್ವಾಹಕ ಅಮಾನತು. ಮಾನ್ಯ ಸಚಿವರು ಹೋದಾಗ ಚಿಲ್ಲರೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಕೆಳಗಡೆ ಇಳಿಸಿದ್ದಾರೆ. ಅದಕ್ಕೆ ನಿರ್ವಾಹಕನ ಅಮಾನತು. ಸಚಿವರೇ, ನಿಮಗೇನಾದರೂ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದೆಯಾ ಗೊತ್ತಿಲ್ಲ. ಚಿಲ್ಲರೆ ಒದಗಿಸೋದು ಯಾರು? ನಿರ್ವಾಹಕ ಅವ್ರ ಮನೆಯಲ್ಲೇ ತರಬೇಕಾ? ಅಥವಾ ಚಿಲ್ಲರೆ ಇಲ್ಲಾಂದರೆ ಅವನೇನು ಮಾಡ್ತಾನೆ? ನೀವು ಮಧ್ಯದಲ್ಲಿ ಬಂದು ಅವನು ಇಳಿಸ್ದೆ ಇನ್ನೇನು ಮಾಡ್ಬೇಕು? ನಿಮ್ಮನ್ನು ಉಚಿತ ಪ್ರಯಾಣ ಮಾಡಿಸ್ಬೇಕಾ? ಪ್ರಯಾಣಿಕರಿಗೆ ಚಿಲ್ಲರೆ ಯಾರ್ಯಾರಿಗೆ ಚಿಲ್ಲರೆ ಇಲ್ವೋ ಅವರೆಲ್ಲ ಹೋಗಲಿ ಪಾಪ, ನಾಳೆ ತಂದುಕೊಡಿ ಅಂತ ಹೇಳ್ಬಿಟ್ಟು ಪ್ರಯಾಣ ಮಾಡಿಸ್ಬೇಕಾ? ಅದು ನಿಮ್ಮ ಕಾನೂನಲ್ಲಿ ರೈಟಾ? ಹಾಗಾದರೆ ಆ ಪರಿಸ್ಥಿತಿಲಿ ನಿರ್ವಾಹಕ ಕಮ್ ಡ್ರೈವರ್ ಅಂತಂದರೆ ಅವ್ನು ಚಿಲ್ಲರೆ ಇಲ್ಲ ಅಂತಂದರೆ ಬಸ್ನ ಸೈಡ್ಗೆ ಹಾಕ್ಬಿಟ್ಟು ನಿಮಗೆ ಚಿಲ್ಲರೆ ತಂದು ಅಂಗಡಿಲಿ ಚಿಲ್ಲರೆ ತಂದು ಕೊಟ್ಬಿಟ್ಟು ನಿಮ್ಮನ್ನು ಪ್ರಯಾಣನ ಮುಂದುವರಿಸ್ಬೇಕಾ? ಹೇಳಿಯಪ್ಪ. ನೀವು ತಪ್ಪು ನಿಮ್ಮ ಡಿಪಾರ್ಟ್ಮೆಂಟಿನ ಹೈಯರ್ ಆಫೀಸಲ್ಲಿ ಇಟ್ಕೊಂಡು ಒಬ್ಬ ನಿರ್ವಾಹಕನ ಅಥವಾ ಡ್ರೈವರ್ ಕಮ್ ನಿರ್ವಾಹಕನ ಅಮಾನತು ಮಾಡುವುದು ಎಷ್ಟು ಸರಿಯಪ್ಪ? ನೀವು ರಿಯಾಲಿಟಿ ಚೆಕ್ ಮಾಡಿದ್ರೆ ಒಳ್ಳೆಯದು, ಇಟ್ಸ್ ಗುಡ್, ಯು ಡನ್ ಎ ವೆರಿ ಗುಡ್ ಜಾಬ್. ಆದರೆ ಚಿಲ್ಲರೆ ಯಾರು ಕೊಡಬೇಕು? ಚಿಲ್ಲರೆನ ಕಂಡಕ್ಟ್ರಿಗೆ ಮತ್ತು ಡ್ರೈವರ್ಗಳಿಗೆ ಒದಗಿಸೋಂಥವ್ರು ಯಾರು? ಅವತ್ತು ಡ್ರೈವರ್ ಎಷ್ಟು ಚಿಲ್ಲರೆ ತಗೊಂಡಿದ್ದ? ಚಿಲ್ಲರೆ ಇಲ್ಲ ಅಂದರೆ ಅವನು ಏನು ಮಾಡ್ಬೋದು? ಬೇರೆ ಆಪ್ಷನ್ಗಳು ಇರ್ತಾವಲ್ಲ. ಚಿಲ್ಲರೆ ಇಲ್ಲ ಅಂತಂದರೆ ನೀವು ₹6 ಸ್ಕ್ಯಾನ್ ಮಾಡ್ಬೋದಾಯ್ತಲ್ಲ, ನೀವು ಯಾಕೆ ಸ್ಕ್ಯಾನ್ ಮಾಡಿಲ್ಲ? ದಯವಿಟ್ಟು ಇಂಥ ಚಿಲ್ಲರೆ ಬಳಪಾಯಿ ಮೇಲೆ ಬಲಪ್ರಯೋಗ ಮಾಡಬೇಡಿ. ಕಾರ್ಮಿಕರವರು ಇಂಥ ಹಾಸ್ಯಾಸ್ಪದನ ಪೇಪರಲ್ಲಿ ಬರೆದಾಗ ನಿಮ್ಮ ಸರ್ಕಾರದ ಘನತೆಯೇ ಕಡಿಮೆ ಆಗುತ್ತೆ ಹೊರತು ಡ್ರೈವರ್ ಪಾಪ ಅವನು ಏನು ಮಾಡ್ತಾನೆ? ಈಗ ಸಸ್ಪೆಂಡ್ ಆಗ್ತದೆ, ಈಗ ರಿವೋಕ್ ಆಗುತ್ತೆ, ಇನ್ನೇನು ಆಗೋದಿಲ್ಲ. ನೀವೇನು ಅವ್ನು ಟರ್ಮಿನೇಟ್ ಮಾಡೋಕ್ಕಂತೂ ಆಗೋದಿಲ್ಲ. ಅದಕ್ಕೆ ಕಾನೂನುಗಳಿವೆ, ಕೋರ್ಟ್ ಇದೆ, ಅವನು ವಾಪಸ್ ಬರ್ತಾನೆ. ಆದರೆ ನೀವು ಮಾಡಿದ್ದು ಸರಿ ಇಲ್ಲ. ನೀವು ಒಬ್ಬ ಮೇಲಧಿಕಾರಿಯನ್ನು ಆ್ಯಕ್ಷನ್ ಮಾಡಿ ಸಸ್ಪೆಂಡ್ ಮಾಡಿದರೆ ಅವನಿಗೆ ಸರಿಯಾದ ಚಿಲ್ಲರೆ ಒದಗಿಸಿಲ್ಲ ಅಂತ ಹೇಳ್ಬಿಟ್ಟು ಅದು ಒಪ್ಕೊಬೋದಾಗಿತ್ತಪ್ಪ. ಅಥವಾ ನೀವು ₹6 ಕೈ ಅವರಂಥ ಚಿಲ್ಲರೆ ಕೊಡೋಕ್ಕಾಗಿಲ್ಲ ಅಂದರೆ ಆಯ್ತಪ್ಪ ನಾನು ಸ್ಕ್ಯಾನ್ ಮಾಡ್ತೀನಿ ಅಂತ ನೀವು ಸ್ಕ್ಯಾನ್ ಮಾಡ್ಬೋದಾಯಿತು. ನಿಮ್ಮ ಮೊಬೈಲಲ್ಲಿ ಸ್ಕ್ಯಾನರ್ ಇಲ್ವಾ? ಸ್ಕ್ಯಾನ್ ಮಾಡ್ಬೋದಾಯಿತು. ಇಲ್ಲ ಡ್ರೈವರ್ಗೆ ತಿಳಿಸಿ ಹೇಳ್ಬೋದಾಯಿತು. ನೀವು ಯಾವುದೂ ಮಾಡದೆ ಇಳಿದ್ಬಿಟ್ಟು ನೀವು ಅವನ್ನ ಅಮಾನತು ಮಾಡೋದು ಇದು ಸರಿಯಾದ ಕ್ರಮನೇ ಅಲ್ಲ ಅಂತ ನನ್ನ ಭಾವನೆ. ಇದ್ರ ಮೇಲೆ ನಿಮ್ಮಿಷ್ಟ. ಥ್ಯಾಂಕ್ ಯು.